ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಹಿರೇಮುಚ್ಚುಳುಗುಡ್ಡ ಗ್ರಾಮದಲ್ಲಿ ಕೌಟುಂಬಿಕ ಕಲಹದಿಂದ 3 ಮಕ್ಕಳನ್ನು ಕೊಂದು ಒಂದು ತಾಯಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನುವಂಥದ್ದು ಇವತ್ತಿನ ದಿವಸ ಬಾದಾಮಿಯ ಸರ್ಕಾರ ಆಸ್ಪತ್ರೆಯಲ್ಲಿ 3 ಮಕ್ಕಳ ಸಾವನ್ನ ಅಪ್ಪಿವತ್ತಿನ ಶವಾಗ್ರಹದಲ್ಲಿ ಇರುವುದರಿಂದ ಆ ತಾಯಿ ಬದುಕಿಡಿದು ಜಿಲ್ಲಾ ಆಸ್ಪತ್ರೆಗೆ ಇವತ್ತಿನ ದಿವಸ ಅಡ್ಮಿಟ್ ಆಗಿದೆ. ತನ್ನ 3 ಮಕ್ಕಳನ್ನ ನೇಣು ಹಾಕಿ ಅಂದರೆ 3 ಮಕ್ಕಳನ್ನು ನೇಣು ಹಾಕಿ ಆ ಮಕ್ಕಳಿಗೆ ಡೀಸೆಲ್ ಕುಡಿಸಿ ರವಿವಾರ ದಿನ ಮಕ್ಕಳಿಗೆ 3 ಜನಕ್ಕೆ ಡೀಸೆಲ್ ಕುಡಿಸಿ ಮಕ್ಕಳನ್ನ ನೇಣು ಹಾಕಿ ತಾನು ನೇಣು ಹಾಕೊಳ್ಳುವಂಥ ಪ್ರಯತ್ನ ಮಾಡಿದಲ್ಲಿ ಆ ತಾಯಿ ಮಾತ್ರ ಸ್ವಲ್ಪ ಈಗ ಜೀವಂತವಾಗಿದ್ದಾಳೆ ಅನ್ನುವಂಥ ಮಾಹಿತಿ ಈಗಾಗಲೇ ನಮಗೆ ಲಭ್ಯವಾಗಿದೆ. ಅದ್ರ ಜೊತೆಗೆ ರೂಪಾ ಹನುಮಂತ ಗೌಡರ 27 ವರ್ಷದ ಈ ಮಹಿಳೆ ತನ್ನ ಮೂಕರು ಇವತ್ತಿನ ದಿವಸ ತಾಯಿಗೆ ವಿಕೃತ ಮನಸ್ಸು ಅಂತ ಹೇಳ್ಬೋದು. ಅಥವಾ ಯಾವ ಒಂದು ಕಲಹದಿಂದ ಅಥವಾ ಅನ್ನೋದು ಇನ್ನ ನಮ್ಗೆ ಯಾವುದೇ ರೀತಿಯಿಂದ ಮಾಹಿತಿ ನಮಗೆ ಒದಗಿಲ್ಲ. ಆದರೆ ಸದ್ಯದ ಮಟ್ಟಿಗೆ ಇವತ್ತಿನ ದಿವಸ ಭಾಳ ದುರಾದೃಷ್ಟ, ತಾಯಿತನದಿಂದ 3 ಮಕ್ಕಳನ್ನ ಕೊಲೆ ಮಾಡಿದ್ದು ಭಾಳ ಯಾವ ಕಾರಣಕ್ಕೆ ಅನ್ನೋ ಇನ್ನೂ ಕುತೂಹಲದಿಂದ ಆಗ್ತಾ ಇದೆ. ಆ ಒಂದು 3 ಮಕ್ಕಳು, ಒಂದು ಸಮೃದ್ಧಿ ಹನುಮಂತ ಗೌಡರ್ ಅಂತ 5 ವರ್ಷದ ಮಗು, ಪ್ರೀತಮ್ ಹನುಮಂತ ಗೌಡರ್ ಅಂತ 4 ವರ್ಷದ ಮಗು, ಬಾಳಕಂದಮ್ಮ ಮತ್ತೊಂದು ಶುಶಿಕತ್ ಹನುಮಂತ ಅನ್ನುವಂಥ 2 ವರ್ಷದ ಮಕ್ಕಳು, 3 ಮಕ್ಕಳನ್ನ ಹಗ್ಗದಿಂದ ನೇಣು ಹಾಕಿ ಸಾವನ್ನಪ್ಪಿದಂಥ ದುರಾದೃಷ್ಟ ಒಂದು ಮಹಿಳೆ ಇವತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಅವಳು ಸಾವು ಬದುಕಿನಲ್ಲಿ ಅಕ್ಕಿಂದು ಹೋರಾಟ ನಡೀತಾ ಇದೆ. ಇಂಥ ವಿಕೃತ ಮನಸ್ಸಿನ ಇರ್ತಕ್ಕಂಥ ತಾಯಿಯ ಒಂದು ಸಂಗತಿ ಯಾವ ಒಂದು ಕಾರಣದಲ್ಲಿ ಇದನ್ನು ನಾವು ಕೇಳಲಾರದಂತ ಇವತ್ತಿನ ಬಾದಾಮಿ ತಾಲೂಕಿನಲ್ಲಿ ನಾವು ಹಿರೇಮುಚ್ಚುಳುಗುಡ್ಡ ಗ್ರಾಮ ಅಂತ ನಡೆದಂಥ ಇವತ್ತು ತಾಯಿ ಮಕ್ಕಳನ್ನು 3 ಮಕ್ಕಳನ್ನು ಕೊಲೆ ಮಾಡಿದಂಥ ಸಂಗತಿ ಭಾಳ ಯಾವನ್ನೇ ಬಾಯಿಂದ ಹೇಳಬೇಕಂತ ಹೋಗ್ತಾ ಇಲ್ಲ. ಇಂಥ ವಿಕೃತ ಮನಸ್ಸಿಗಿಂತ ತಾಯಿನ ಇವತ್ತು 3 ಮಕ್ಕಳನ್ನ ಸ್ವಯಂಕೃತವಾಗಿ 3 ಮಕ್ಕಳನ್ನ ಸಾವಿಗೆ ಶರಣಾಗತಿ ಮಾಡುವಂಥ ಕೆಲಸ ಮಾಡಿದ್ದಾಳೆ ಅನ್ನೋದನ್ನ ಈಗಾಗಲೇ ಪೊಲೀಸ್ ದೂರು ದಾಖಲೆ ಆಗಿದೆ. ಇನ್ನು ಶೀಘ್ರದಲ್ಲೇ ಪೊಲೀಸರು ಇದನ್ನ ತನಿಖೆಯನ್ನು ಒಳಪಡಿಸ್ತಾರೆ ಅನ್ನುವಂಥ ಮಾಹಿತಿ ನಮಗೆಲ್ಲ ಬಂದಿದೆ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯರಗೊಪ್ಪ, ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.